ನನ್ನ ಒಂದು ಹೆಸರಿಗೆ ಈ ತರ ಒಂದು ಕಪ್ ಚುಕ್ಕೆ ಇಡಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ತಪ್ಪದು. ಸುರೇಶ್ ಯಾವತ್ತೂ ಕೂಡ ಕುಗ್ಗಿಲ್ಲ ಸರ್. ಬಟ್ ಆ ತರ ಊಹಾಪೋಹಗಳನ್ನ ಸೃಷ್ಟಿ ಮಾಡಿದವರು ಯಾರು ಇರಲ್ಲ, ನನ್ನ ಸ್ನೇಹಿತರುಗಳಾಗಿರ್ತಾರೆ. ಒಳ್ಳೇದಾಗ ಬಿಗ್ ಬಾಸ್ ಒಳಗಡೆ ಹೋಗೋದೇ ಒಂದು ಅದೃಷ್ಟ ಅಂತಾರೆ. ಅದ್ರೊಳಗಡೆ ಹೋಗಿ ತಾವೇ ಒಂದು ಹೊರಗಡೆ ಬಂದಂತದ್ದು, ಅದು ಇಡೀ ಕರ್ನಾಟಕ ಜನತೆಗೆ ಒಂದ್ ಕಡೆ ಶಾಕ್ ಆದ್ರೆ ಇನ್ನೊಂದ್ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ಗೋಲ್ಡ್ ಸುರೇಶ್ ಅವರು. ಸೊ ಹಂಗಾಗಿ ಹೊರಗಡೆ ಬಂದ್ರಂತೆ, ಆ ಸಾಲಗಾರರ ಕಾಟ ಜಾಸ್ತಿ ಆಯ್ತಂತೆ. ಹಂಗಂತೆ ಅದೇ ಊಹಾಪೋಹಕಗಳ ಮಾತು ತುಂಬಾ ಆಗ್ತಾ ಇತ್ತು. ಸೊ ಹೊರಗಡೆ ಬಂದಾಗ ಅದೆಲ್ಲ ಯಾವ ತರ ಕ್ಯಾರಿ ಮಾಡೋದು? ಒಂದ್ ಕಡೆ ಅಭಿಮಾನಿಗಳು, ಅಂದ್ರೆ ಗೋಲ್ಡ್ ಸುರೇಶ್ ಅವ್ರನ್ನ ಇಷ್ಟಪಡ್ತಕ್ಕಂತ ಅಭಿಮಾನಿಗಳು ಒಂದ್ ಕಡೆ ಇದ್ರೆ, ಒಂದ್ ಕಡೆ ಈ ಊಹಾಪೋಹದ ಮಾತುಗಳು ಕೂಡ ಅದು ಸಮುದ್ರ ತರ ಆಗೋಗ್ಬಿಟ್ಟಿತ್ತು ಸರ್. ಊಹಾಪೋಹ ಹೇಗಾಗಿತ್ತು ಅಂದ್ರೆ, ನಮ್ ತಂದೆ ತೀರ್ಕೊಂಡ್ರು ಅಂತ ಬಂತು, ಅವನ್ ಹಂಗ್ ಮಾಡ್ಕೊಂಡಿದ್ದಾನೆ, ಹಿಂಗ್ ಮಾಡಿದಾನೆ, ಹೆವಿ ಸರ್. ಅದ್ ಯಾವ್ದಕ್ಕೂ ನನ್ ಎದೆ ಗುಂದು ಅಂತ ಮಗಾನೇ ಅಲ್ಲ ಸರ್. ಜೀವನದಲ್ಲಿ ನಾನು ಯಾವತ್ತು ಸಕ್ಸಸ್ ನ ನೋಡ್ಕೊಂಡು ಬಂದವನಲ್ಲ ಸರ್, ಫೇಲ್ಯೂರ್ ನ ನೋಡ್ಕೊಂಡು ಇಲ್ಲಿಗೆ ಬಂದವನು. ಜೀವನದಲ್ಲಿ ಸಕ್ಸಸ್ ಅವ್ರ ಫೇಲ್ಯೂರ್ ಬೋತ್ ಆಫ್ ಒಂದೇ ದೋಣಿಯಲ್ಲಿ ನಾನು ನೋಡಿದವನು ಸರ್. ಯಾವತ್ತು ನಾನು ಸಕ್ಸಸ್ ಆಗಿದ್ದೀನಿ ಅಂತ ಯಾವತ್ತು ನಾನು ಹೇಗಲಿಲ್ಲ, ಬಿದ್ದಿದ್ದೀನಿ ಅಂತ ನಾನು ಯಾವತ್ತೂ ಕುಗ್ಲಿಲ್ಲ. ಬಿದ್ದರೂ ಹೇಗ್ ಮೇಲೆ ಹೇಳೋದಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಟ್ ಆ ತರ ಊಹಾಪೋಹಗಳನ್ನ ಸೃಷ್ಟಿ ಮಾಡಿದವರು ಯಾರು ಇರಲ್ಲ, ನನ್ನ ಸ್ನೇಹಿತರುಗಳಾಗಿರ್ತಾರೆ. ಒಳ್ಳೇದಾಗ್ಲಿ ಅವ್ರಿಗೂ. ನನ್ನ ಒಳ್ಳೆ ಸ್ನೇಹಿತರು ಇರ್ತಾರೆ, ಕೆಟ್ಟ ಸ್ನೇಹಿತರು ಇರ್ತಾರೆ. ಅದ್ರಲ್ಲಿ ಮಾಡಿರೋಂಥವ್ರು ನನ್ನ ಸ್ನೇಹಿತರು, ಅವರು ಕೂಡ. ಅವ್ರಿಗೂ ಒಳ್ಳೇದಾಗ್ಲಿ ಸರ್. ಕೆಟ್ಟದಾಗ್ಲಿ ಅಂತ ಯಾರಿಗೂ ನಾನು ಭಾವಿಸಲ್ಲ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಅವ್ರು ಯಾಕೆ ಮಾಡಿದ್ರು ಏನಕ್ಕಂತ ನನಗೆ ಗೊತ್ತಿಲ್ಲ. ಬಟ್ ಅದರಿಂದ ಅವ್ರಿಗೆ ಖುಷಿ ಸಿಗುತ್ತಾ? ತಗೊಳ್ಳಿ, ಎಂಜಾಯ್ ಮಾಡಿ. ನನ್ನ ಒಂದು ಹೆಸರಿಗೆ ಈ ತರ ಒಂದು ಕಪ್ ಚುಕ್ಕೆ ಇಡಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ತಪ್ಪದು. ಸುರೇಶ್ ಯಾವತ್ತೂ ಕೂಡ ಕುಗ್ಗಿಲ್ಲ ಸರ್. ಯಾವತ್ತೂ ಕೂಡ ಎದೆಗುಂಗಿ ತಲೆ ಕೆಳಗೆ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಕೂತವನಲ್ಲ ಸರ್. ತುಂಬಾ ಫೇಲ್ಯೂರ್ಗಳನ್ನ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಯಾವತ್ ನಮಗ್ ಫೇಲ್ಯೂರ್ ಸಿಗುತ್ತೋ ಅವತ್ತೇ ನಮಗ್ ಸಕ್ಸಸ್ ಸರ್. ಮತ್ತೆ ಜೀವನದಲ್ಲಿ ಈ ತರದವ್ರು ಇರ್ಬೇಕು ಸರ್, ಸ್ನೇಹಿತರುಗಳು. ಯಾಕೆ ಇರ್ಬೇಕು ಅಂತ ಹೇಳ್ತೀನಿ ಕೇಳಿ. ಅವ್ರು ಕೊಡುವಂತ ಪಾಠಗಳು ನಮ್ಮ ಮುಂದಿನ ಬೆಳವಣಿಗೆ, ಮುಂದಿನ ನಮ್ಮ ಸ್ಟೆಪ್ಗೆ ತುಂಬಾ ಬಹುಮುಖ್ಯ ಪಾತ್ರ ವಹಿಸ್ತವೆ ಅವೆಲ್ಲವೂ ಕೂಡ. ಖಂಡಿತವಾಗಿ ಅದನ್ನ ನಾನು ಯಾವತ್ತೂ ನಂಬ್ತೀನಿ, ಅದನ್ನ ನಂಬ್ಕೊಂಡು ಬಂದಿದ್ದೀನಿ ಸರ್. ಹಾಗೆ ಇದ್ದೀನಿ. ಎಸ್ ಸರ್. ಇನ್ನು ಬಿಗ್ ಬಾಸ್ ಅಂತ ಬಂದ್ರೆ ನೀವು ಕೂಡ ನೋಡಿದ್ದೀರಿ, ಈ ಸೀಸನ್ ನಲ್ಲಿ ಜಿ ಕನ್ನಡದಲ್ಲಿ ಇರ್ತಕ್ಕಂಥವ್ರನ್ನ ಕಲರ್ಸ್ ಕನ್ನಡದಲ್ಲಿ ಎತ್ತಿ ಹಾಕೊಂಡ್ರು ಅನ್ನೋದು ಒಂದು ಅಪವಾದ ಇದೆ. ಎಲ್ಲದ ಒಂದು ಏನಂತಾರೆ, ನಾನು ಗೆಲ್ಲೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಸ್ಟ್ರಾಟಜಿ ಬೇಕಾದ್ರೂ ಯೂಸ್ ಮಾಡ್ತೀನಿ ಅಂತಕ್ಕಂಥದ್ದು ಎಷ್ಟೋ ಜನ ಪ್ರೇಕ್ಷಕರ ಒಂದು ಮಾತು. ಸೊ ಅಂತವ್ರ ಮಧ್ಯೆ ನೀವೊಬ್ರು ಅಮಾಯಕರ ತರ ಕಾಣಿಸ್ಕೊಂಡ್ಬಿಡ್ತೀರಿ. ಅಂದ್ರೆ ಹನುಮಂತನೂ ಇರಲ್ಲ, ಹನುಮಂತು ಬಂದಾದ್ಮೇಲೆ ಓಕೆ ಅದೊಂಥರ ಬೇರೆ ತರನೇ ಹೋಗುತ್ತೆ ತಿಳ್ಕೊಂಡ್ರೆ. ಬಿಫೋರ್ ಫಸ್ಟ್ ಡೇ ಇಂದನೂ ಕೂಡ ಒಂದು ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಕುತ್ಕೋತಾರೆ ಗೋಲ್ಡ್ ಸುರೇಶ್ ಅವರು. ಅವ್ರದೇ ಆದಂತ ಲೋಕದಲ್ಲೇ ಮುಳುಗೋಗಿರ್ತಾರೆ. ಯಾರು ಏನಾದ್ರು ಅನ್ಕೊಳ್ಳಿ ಸ್ವಾಮಿ, ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋ ತರಕ್ಕೆ ಹೋಗ್ತಾ ಇರ್ತಾರೆ ಗೋಲ್ಡ್ ಸುರೇಶ್ ಸರ್. ನನ್ನ ಹೊರಗಡೆ ಜಗತ್ತಲ್ಲೂ ಕೂಡ ನಾನು ಅದೇ ತರ ಇದ್ದವನು. ಸ್ವಲ್ಪ ಕೋಪಿಷ್ಟ ಜಾಸ್ತಿ. ನನಗೆ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್, ಬೇರೆ ಎಷ್ಟು ಫ್ರೆಂಡ್ಸ್ ಇದಾರೆ ಅವ್ರ ಜೊತೆ ನಾನು ತುಂಬಾ ಚೆನ್ನಾಗಿ ಹೊಂದ್ಕೋತೀನಿ. ಕಷ್ಟ ಸುಖ ಇದ್ರೆ ಅವ್ರ ಹತ್ರ ಶೇರ್ ಮಾಡ್ಕೋತೀನಿ, ಅವ್ರು ಏನಿದ್ರು ನನ್ನ ಹತ್ರ ಶೇರ್ ಮಾಡ್ಕೋತಾರೆ. ಆ ತರ ಬದುಕ್ತಂತವ್ನು. ಬಿಗ್ ಬಾಸ್ ಮನೆ ಹೋದಾಗ ಹೇಗಾಗುತ್ತೆ ಅಂದ್ರೆ, ಎಲ್ಲರೂ ಒಂದು ಫೀಲ್ಡ್ ಇಂದ ಬಂದವರು ಆದ್ರೆ, ನಾನು ಮತ್ತೆ ಇನ್ನೊಂದು 2-3 ಜನ ನಾವು ಬೇರೆ ಫೀಲ್ಡ್ ಇಂದ ಹೋಗಿರ್ತೀವಿ. ನಾನು, ಚೈತ್ರ, ಜಗದೀಶ್, ನಾವೆಲ್ಲ ಬೇರೆ ಫೀಲ್ಡ್ ಇಂದ ಹೋಗಿರ್ತೀವಿ ಸರ್. ಹೇಗಾಗುತ್ತೆ ಅಂದ್ರೆ, ಇವಾಗ ನನ್ನ ಫೀಲ್ಡ್ ಇಂದ ಬಂದವರಾದ್ರೆ ನನಗೆ ಒಳ್ಳೆ ಸ್ನೇಹಿತರುಗಳಾಗ್ತಾರೆ. ನಾನು ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಆದ್ರೆ ನನಗೆ ಒಳ್ಳೆ ಸ್ನೇಹಿತರುಗಳಾಗ್ತಾರೆ. ಎಲ್ಲರೂ ಕೂಡ ಬೇಗ ಅಟ್ಯಾಚ್ಮೆಂಟ್ ಆಗ್ತೀವಿ, ನಮ್ಮೆಲ್ಲರಲ್ಲಿ ಒಂದೇನೋ ಬಾಂಡಿಂಗ್ ಬೆಳೀತದೆ. ಆತರ ಇಂಡಸ್ಟ್ರಿ ಅಂತ ಬಂದ್ಮೇಲೆ ಇಂಡಸ್ಟ್ರಿಯಲ್ಲಿ ಅವರೆಲ್ಲರೂ ಒಂದಾಗಿರ್ತಾರೆ. ಅವರಾಗಿ ಅವ್ರು ಟ್ರಿಗರ್ ಮಾಡೋದು, ಬಿಡು ಇವ್ರು ಎಷ್ಟು ದಿನ ಇರ್ತಾರೆ, 4 ದಿನ 5 ದಿನ, 1 ವಾರ 2 ವಾರ ಇದ್ದು ಹೋಗ್ಬೋದು ಅಂತ ಅವ್ರು ಥಿಂಕ್ ಮಾಡಿರ್ತಾರೆ. ಬಟ್ ನಾನು ಯಾವತ್ತೂ ನನ್ನ ಮೈಂಡಲ್ಲಿ ಇರ್ತೀನಿ ಸರ್, ನಾನು ಹೇಗಿದ್ದೀನಿ ಹಾಗಿರ್ಬೇಕು, ನನ್ನ ಆಟ ನಾನು ಆಡಬೇಕು ಅಂತ ಅನ್ಕೊಂಡಿದ್ದವನು. ಮತ್ತೆ ನಾನು ಯಾರನ್ನೋ ವಿರೋಧ ಮಾಡ್ಬೇಕು, ಯಾರನ್ನೋ ದುಶ್ಮನ್ ಮಾಡ್ಬೇಕು, ಯಾರನ್ನೊಬ್ಬರನ್ನ ಟ್ರಿಗರ್ ಮಾಡ್ಬೇಕು ಅಂತ ನನಗೆ ಯಾವತ್ತೂ ಇರ್ಲಿಲ್ಲ ಆ ಮನೇಲಿ ಇರೋ ಅಷ್ಟು ದಿನನೂ ಕೂಡ. ಸರ್, ಎಲ್ಲರೂ ಗೆಲ್ಬೇಕಂತಾನೆ ಹೋಗಿರೋದು ಸರ್ ಮನೆ ಒಳಗಡೆ. ಕಿರೀಟ ಸಿಗೋದು ಒಬ್ಬರಿಗೆ ಸರ್. ಫೈನಲ್ ಆಗಿ ನಾನು ಫೈಟ್ ಮಾಡ್ತೀನಿ, ನೀವು ಫೈಟ್ ಮಾಡಿ, ಇನ್ನೊಬ್ರು ಫೈಟ್ ಮಾಡಿದ್ರೆ, ಯಾರೇ ಫೈಟ್ ಮಾಡಿದ್ರು ಕೂಡ ಸಿಗೋದು ಒಬ್ಬರಿಗೇನೆ ಕಿರೀಟ. ನಾನ್ ಚೆನ್ನಾಗಿದ್ದು ನನ್ನ ಆಟ ನಾನು ಆಡಿದ್ರೆ ಕಿರೀಟ ನನಗೆ ಸಿಗ್ಬೋದಲ್ಲ. ಯಾಕ ಫೈಟಿಂಗ್, ಯಾಕ ಟ್ರಿಗರ್, ಯಾಕೆ ಒಬ್ಬರನ್ನೇ ಟಾರ್ಗೆಟ್ ಮಾಡೋದು ಬೇಡ. ಈ ತರ ಇದ್ದವ್ ನಾನು ಆಕ್ಚುಲಿ. ಅವ್ರವ್ರ ಖುಷಿಗೆ ಅವ್ರವ್ರ ತಕ್ಕಂಗೆ ಅವ್ರವ್ರು ಮಾಡ್ಕೊಂಡ್ರು, ಅವ್ರಿಗೆಲ್ರೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್. ಮನೇಲಿ ಎಲ್ಲರೂ ನನ್ನ ಸ್ನೇಹಿತರು. ಇವಾಗ ಎಲ್ಲರೂ ನಾನು ಹೆಂಗಾಗಿದ್ದಾರೆ, ನನ್ನ ಸ್ನೇಹಿತರಾಗಿದ್ದಾರೆ. ಯಾರು ನನ್ನನ್ನು ದ್ವೇಷ ಮಾಡ್ತಾರೆ, ಯಾರು ನನಗೆ ಬ್ಲಾಕ್ ರೋಸ್ ಕೊಡ್ತಾರೆ, ಯಾರು ನನಗೆ ಹಣೆಪಟ್ಟಿಗಳು ಕಟ್ತಾರೆ, ಉಸುರುವಳ್ಳಿ, ದುರಹಂಕಾರಿ, ಇವನು ಗೆಲ್ಲದಕ್ಕೋಸ್ಕರ, ಇವನು ಆಟ ಆಡೋಕ್ಕೋಸ್ಕರ ಬಕೆಟ್ ಹಿಡಿತಾನೆ ಅಂತೆಲ್ಲ ಮಾತಾಡ್ತಾರೆ. ಅದೇ ಮನೆಯವರೆಲ್ಲ ಒಪ್ಕೊಂತಾರೆ. ಉತ್ತಮ ಸುರೇಶ್
ಕಿಚ್ಚ ಸರ್ ಚಪ್ಪಾಳೆ ಸಿಗುತ್ತೆ, ಅದು 2 ಸಲ ಉತ್ತಮ ತಗೊಂಡಿದ್ದೀನಿ ಸರ್. ಇಡೀ ಮನೆಯಲ್ಲಿ 2 ಸಲ ಉತ್ತಮ ತಗೊಂಡ್ರು ನಾನು. ಹೌದು. ತುಂಬಾ ಹೆಮ್ಮೆ ಇದೆ. ಬಟ್ ಬದಲಾವಣೆ ಹೇಗಾಗತ್ತೆ ಅಂದ್ರೆ ಅದೇ ಮನೆಯಲ್ಲಿರುವಂತ ಬದಲಾವಣೆ ಸರ್. ಖಂಡಿತವಾಗಿ ಸತ್ಯ. ಇನ್ನು